ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೂಚನೆಗೆ ಎಲ್ಲರೂ ಹೇಳ್ತಾ ಇರೋ ಹಾಗೇನೆ ಏನೋ ಒಂದು ದೊಡ್ಡದು ಗಂಡಾಂತರ ಬರ್ಬೋದು ಅನ್ನೋ ಒಂದು ಸಿಚುವೇನೆ ಇದೆ. ಬಟ್ ಕೆಲವೊಂದು ಸಾರಿ ಅವ್ರು ಹೇಳೋದು ಎಲ್ಲನೂ ಕರೆಕ್ಟ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಕೋವಿಡ್ ಟೈಮಲ್ಲೂ ಭಾಳ ಸ್ಟ್ರಗಲ್ ಮಾಡಿದ್ರು ನಮ್ಮ ಭಾರತ. ಸೊ ಹಾಗಾಗಿರೋದ್ರಿಂದ ಈಗ ಅವರು ಆ ಟೈಮಲ್ಲಿ ಕೋವಿಡ್ ಇಂಜೆಕ್ಷನ್ಸ್ ಆಗಲಿ ಎಲ್ಲನೂ ಪ್ರತಿಯೊಂದೂ ತುಂಬಾ ಸ್ಟ್ರಗಲ್ ಮಾಡಿ ತುಂಬ ಅನುಕೂಲ ಮಾಡಿಕೊಟ್ರು ಜನಕ್ಕೆ. ಸೊ ಈಗ ನಾವು ಪಕ್ಷ ಅಂತ ನೋಡಬಾರ್ದು, ಈಗ ನಮ್ಮ ದೇಶ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ನೋಡಬೇಕು. ಈಗ ನಾವು ಯಾರಿಗೂ ಪರ್ಟಿಕ್ಯುಲರ್ಗೆ ತೊಗೊಂಡೋಗಿ ದುಡ್ಡನ್ನ ತೊಗೊಳ್ಳಿ, ಹೆಲ್ಪ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಈ ರೀತಿಯಲ್ಲಿ ನಾವು ದೇಶಕ್ಕೋಸ್ಕರ ಸ್ವಲ್ಪ ಕೈಯಿಂದ ಹಾಕ್ಬೋದು. ಏನೋ ₹3 ₹5 ಎಷ್ಟಾಗುತ್ತೋ ಅಷ್ಟು, ಅದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಇಂಟೆನ್ಷನ್ ಇರುತ್ತೆ. ಸೊ ಒಳ್ಳೆಯದಕ್ಕೆ ಉಪಯೋಗ ಆದರೆ ತುಂಬ ಅನುಕೂಲ ಜನಕ್ಕೆ ಅಥವಾ ಸರ್ಕಾರಕ್ಕೆ. ಸೊ ದುರುಪಯೋಗ ಆಗದೇ ಚೆನ್ನಾಗಾದರೆ ತುಂಬ ಸಂತೋಷ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಒಂದು ಇಂಟೆನ್ಷನ್. ಅಲ್ಲ ಬೇರೆ ಅಲ್ಲ, ಬಟ್ ಇವಾಗ ನಿಮಗೆ ಪೆಟ್ರೋಲ್ ಡೀಸೆಲ್ ಅದರಿಂದ ಮುಖಾಂತರ ನೀವು ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಒಂದು ಲಿಕ್ಕರ್ಸ್ ಆಗಲಿ ಅಥವಾ ಪೆಟ್ರೋಲ್ ಡೀಸೆಲ್ ಆಗಲಿ ಅಥವಾ ಬೇರೆ ಟ್ಯಾಕ್ಸ್ಗಳಾಗಲಿ ಅದ್ರ ಮುಖಾಂತರ ನಾವು ಗೌರ್ಮೆಂಟು ದುಡ್ಡನ್ನ ಪಬ್ಲಿಕ್ಕಿಂದ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಹೊರತು ಯಾರಾದ್ರೂ ಪರ್ಟಿಕ್ಯುಲರಾಗಿ ನೀವು ಕೊಡಿ ನನಗೆ ಗೌರ್ಮೆಂಟಿಗೆ ಬೇಕು ದುಡ್ಡು, ನೆಕ್ಸ್ಟ್ ಏನೋ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟು ತೊಗೊಳಕ್ಕಾಗೋದಿಲ್ಲ. ಸೊ ಈ ರೀತಿಯೇ ಗೌರ್ಮೆಂಟು ಜನಗಳ ಹತ್ರ ದುಡ್ಡನ್ನ ಪಡೆಯೋದಕ್ಕೆ ಸಾಧ್ಯ. ಸೊ ಇದೊಂದು ದಾರಿ ಬಿಟ್ಟರೆ ಬೇರೆ ಆಗೋದಿಲ್ಲ. ಸೊ ಇದು ಆಗ್ತಾ ಇರೋದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಕ್ವಶನ್ಸ್ ಇದೆ ತಲೆಯಲ್ಲಿ. ಬಟ್ ಒಳ್ಳೆ ರೀತಿಯಲ್ಲಿ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ. ಸೊ ಜನಗಳಿಗೆ ತೊಂದರೆ ಆಗ್ತಿದ್ದಾಗ ಇನ್ನೂ ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಜನ ಮಿಡ್ಲ್ ಕ್ಲಾಸ್ಗಳಾಗಲಿ, ತುಂಬ ಲೋಯರ್ ಕ್ಲಾಸಸ್ಸು ತುಂಬ ಜನ ಇದ್ದಾರೆ. ಅವ್ರುಗಳಿಗೆ ಬೇಕಾಗಿರೋಂಥ ಸೌಕರ್ಯಗಳಾಗಲಿ ಅಥವಾ ಗೌರ್ಮೆಂಟ್ ಕಡೆಯಿಂದ ಒಂದು ಮನೆ ಆಗುತ್ತೋ ಅಥವಾ ಬೇರೆ ಇನ್ನೇನೋ ಒಂದು ಸೌಕರ್ಯ ಒಳ್ಳೆ ರೀತಿಲಿ ಆದರೆ ತುಂಬ ಸಂತೋಷ. ನಾವು ಈಗ ಗೌರ್ಮೆಂಟ್ಗೆ ಒಳ್ಳೆ ರೀತಿಲಿ ಆಗುತ್ತೆ ಅಂದರೆ ₹10 ಕೊಡೋಕ್ಕೂ ರೆಡಿ ಇರ್ತೀವಿ ನಾವು ಪಬ್ಲಿಕ್ ಅವರು. ಸೊ ಅದನ್ನು ಒಳ್ಳೆ ರೀತಿಲಿ ಯೂಸ್ ಆದರೆ ತುಂಬ ಸಂತೋಷ ಆಗುತ್ತೆ. ಆಗುತ್ತೆ 100%. ಏಕೆಂದರೆ ಈಗ ಪೆಟ್ರೋಲ್ ಡೀಸೆಲ್ ಬಂದ್ಬಿಟ್ಟು ಬರೀ ಇದು 0.1%. ಸೊ ಇದೊಂದು ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ದಿನಸಿಗಳು ಜಾಸ್ತಿ ಆಗುತ್ತೆ, ಅಥವಾ ಕೆಲವೊಂದು ವೆಹಿಕಲ್ಸ್ ಆಗಲಿ ರೇಟ್ ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಇದು ಬೇಸಿಕ್ ಆ್ಯಕ್ಚುಲಿ. ಏನಂದರೆ ಪೆಟ್ರೋಲ್ ಡೀಸೆಲ್ ಒಂದು ಜಾಸ್ತಿ ಮಾಡಿದ್ರೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ ಅನ್ನೋದು ಇಂಟೆನ್ಷನ್. ಅದು ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯ. ಸೊ ಹಾಗಾಗಿ ಆಗ್ತಾ ಇರೋದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ನಮಗಂತೂ ಗೊತ್ತಿಲ್ಲ. ಬಟ್ ನಮಗೆ ಹೊರೆ ಆಗ್ಬೋದು, ಜನಕ್ಕೆ ಹೊರೆ ಆಗ್ಬೋದು, ತೊಂದರೆ ಆಗುತ್ತೇನೋ, ಆಗೋ ರೀತಿಲಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಬಟ್ ದುಡ್ಡು ಅದು ಒಳ್ಳೆ ರೀತಿಲಿ ಅನುಕೂಲ ಆದರೆ ತುಂಬ ಸಂತೋಷ ಆಗುತ್ತೆ. ದುರುಪಯೋಗ ಆಗಬಾರ್ದು ಅಷ್ಟೇ. ಸೊ ಮೋದಿಯವರು ಎಷ್ಟು ವರ್ಷ ಇರ್ತಾರೆ ನಮಗೂ ಗೊತ್ತಿಲ್ಲ. ಸೊ ಇದ್ದಷ್ಟು ದಿವಸ ಒಳ್ಳೇದು ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೂ ರೀತಿಲಿ ಒಳ್ಳೇದು ಆದರೆ ನಮ್ಮ ಭಾರತ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಖುಷಿ. ಸೊ ದುಡ್ಡಿನ ಬಗ್ಗೆ ನಾವು ಯೋಚನೆ ಮಾಡೋಕ್ಕಲ್ಲ. ₹5 ₹10 ಎಲ್ಲೋ ಹೋಗ್ಬಿಡುತ್ತೆ. ಎಲ್ಲೋ ನಾವು ದೇವಸ್ಥಾನಕ್ಕೆ ಅಲ್ಲಿ ಹೋದಾಗ ಮಂಗಳಾರತಿಗೆ ಹಾಕ್ತೀವಿ ಅಥವಾ ಭಿಕ್ಷುಕರಿಗೆ ಕೊಡ್ತೀವಿ. ಅದು ನಮ್ಮ ಮನಸ್ಸು, ನಮ್ಮ ಇಷ್ಟ ಅದು. ಸೊ ನಾವು ಗೌರ್ಮೆಂಟಿಗೆ ಡೈರೆಕ್ಟಾಗಿ ಕೊಡೋಕ್ಕಾಗೋದಿಲ್ವಲ್ಲ. ಸೊ ಗೌರ್ಮೆಂಟ್ ಈ ರೀತಿಯಲ್ಲಿ ನಮ್ಮ ಹತ್ರ ಪಡಿತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಆದರೆ ತುಂಬ ಸಂತೋಷ ಆಗುತ್ತೆ. ಅದೊಂದು ನಮ್ಮ ಒಂದು ರಿಕ್ವೆಸ್ಟ್. ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋದು ನನ್ನೊಂದು ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ನಂದು ಅಷ್ಟೇ.